ನಮಸ್ಕಾರ ರೀ. ಇವತ್ತು ನಮ್ಮಪ್ಪ ಬಂದಿರು ಸೋಲಾಪುರಕ್ಕೆ. ನಮ್ಮಪ್ಪಗೆ ತೊಗೊಂಡು ಜಡ್ಪಿಗೆ ಹೋಗಿ ಬಂದ ಜಿಲ್ಲಾ ಪರಿಷತ್ಗೆ. ಮತ್ತು ಜರ ಬ್ಯಾಂಕಿನ ಕೆಲಸ ಇತ್ತು, ಬ್ಯಾಂಕಿಗೆ ಹೋಗಿ ಬಂದ. ನಂತರ ಬ್ಯಾಂಕ್ ನಿಂತು ಬರೋ ಮುಂದೆ ಕಬ್ಬಿನ ರಸ ಕುಡಿದು ಸಂಜಾಳಿಗೆ ನಾ ಮೇಜರ ಡಿ ಮಾರ್ಟ್ ಕೊಂಡಿದ್ದು. ಇವತ್ತು ಹಚ್ಕೊಂಡಿರು, ದಿನ ಹಚ್ಕೋತಾರೆ ಅವರು. ಕರೆ ಚಂದ ಕಾಣಿಸ್ಲಿಕ್ಕೆ ಅವ್ರ ಬದ್ದಲ್ದಾಗ ಗಪ್ಪ ನಡೆದಿತ್ತು. ವಿಭೂತಿದು ಫಾಯ್ದಾ ಏನಪ್ಪ ಅಂದ್ರೆ ನಮ್ಮದು ವಿಚಾರದಾಗ ಸಕಾರಾತ್ಮಕ ವಿಚಾರ ಬರ್ತಾವೆ ಮತ್ತು ನೆಗೆಟಿವ್ ವಿಚಾರ ಬರೋಂಗಿಲ್ಲ. ಮತ್ತು ನಮ್ಮ ತಲೆ ನುಸ್ಲಿಗಿತ್ತಿತ್ತು, ಸರ್ದಿ ಬಂದಿತ್ತು ಅಂದ್ರೆ ನೀವೊಮ್ಮ ವಿಭೂತಿ ಹಚ್ಕೊಂಡು ಅನುಭವ ತಗೋರಿ. ವಿಭೂತಿ ಹಣೆ ಮೇಲೆ ಹಚ್ಕೊಂಡವಲ್ಲ ತಲೆ ನುಸೋದು ಮತ್ತು ಸರ್ದಿ ಜರ ಕಮ್ಮಿ ಆಗ್ತದೆ. ಯಾಕಂದ್ರೆ ವಿಭೂತಿ ಏನದಲ್ಲ ಹಣೆ ಮೇಲೆ ಹಚ್ಕೊಂಡ ಓಲ ಅದು ಜಕ್ಕೊತ್ತದು. ಅದ್ರ ಸಲಿಂದ ಅದು ಲಗೇಜ್ ಜರ ಸರ್ದಿ ಮತ್ತು ತಲೆ ನುಸೋದು ಕಮ್ಮಿ ಆಗ್ತದೆ. ಮತ್ತು ಯಾರು ಭೀ ನಮಗೆ ವಿಭೂತಿ ಹಚ್ಕೊಂಡವ್ರಿಗೆ ನೋಡಿದ್ರಲ್ಲ ಅವರು ನಮಗೆ ಯಾರು ನೋಡ್ತಾರಲ್ಲ ಅವರಿಗೆ ನಮ್ಮ ಬದ್ದಲ್ದಾಗ ಒಂದು ಸಕಾರಾತ್ಮಕ ಅಂದ್ರೆ ಒಂದು ಚಲೋ ದೃಷ್ಟಿಕೋನ ನಮಗೆ ನೋಡ್ತಿರ್ತಾರೆ. ದೇವ್ರ ಮನುಷ್ಯ ಬಂದಂಗೆ ಅಂದ್ರೆ ಅವ್ರಿಗೆ ಅದು ವಿಭೂತಿದ ಅಟ್ಟು ಮಹಿಮಾ ಅಷ್ಟು ಚಲೋ ಇರ್ತದೆ. ವಿಭೂತಿದು ಎಷ್ಟು ಹೇಳಿದ್ರು ಕೌತುಕ ಅದ್ರದ್ದು ಕಮ್ಮಿ. ಯಾಕಂದ್ರೆ ನಾವು ಈ ಧರ್ಮದಾಗ ಹುಟ್ಟು ಬಂದಿದ್ದು ಅಂದ್ರೆ ಅದೇ ಒಂದು ಪೂರ್ವ ಜನ್ಮದ ಪುಣ್ಯ ಅಂತೇಳೋದು. ನಂತರ ಡಿ ಮಾರ್ಟ್ಗೆ ಹೋಗಿ ಬಂದು ಸಂಜೆ ಕಡೆ ಊಟ ಮಾಡೋದು ಮಸಾಲ ಭಾತ್. ನಂತರ ನಾ ಮೇಜರ್ ವಾಕಿಂಗ್ ಬಂದು. ಗುಡ್ ನೈಟ್, ಶುಭರಾತ್ರಿ.